ಬಿಹಾರದಲ್ಲಿ ಸೀಮಾಂಚಲ್ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪಿದೆ. 7 ಪ್ರಯಾಣಿಕರು ದುರ್ಮರಣ ಹೊಂದಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಸೀಮಾಂಚಲ್ ಎಕ್ಸ್‌ಪ್ರೆಸ್ ರೈಲಿನ 9 ಬೋಗಿಗಳು ಉರುಳಿ ಬಿದ್ದಿವೆ. ಇನ್ನು ಬೆಳಗಿನ ಜಾವ ಸುಮಾರು 3:58ಕ್ಕೆ ನಡೆದಿರುವಂತಹ ದುರಂತ ಇದು. ಜೋಗ್ಬನಿಯಿಂದ ದೆಹಲಿಗೆ ಈ ರೈಲು ಬರ್ತಾ ಇತ್ತು. ಈ ಸಂದರ್ಭ ಅಪಘಾತ ಸಂಭವಿಸಿದೆ. ದೆಹಲಿಯ ಆನಂದ್ ವಿಹಾರ್ಗೆ ಈ ಎಕ್ಸ್‌ಪ್ರೆಸ್ ರೈಲು ಬರ್ತಾ ಇತ್ತು. ಇನ್ನು ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಭರದಿಂದ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ವೈದ್ಯರ ತಂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಚಿಕಿತ್ಸೆಯನ್ನು ನೀಡ್ತಾ ಇದ್ದು ರಕ್ಷಣಾ ಕಾರ್ಯದ ಬಗ್ಗೆ ಪಿಯೂಷ್ ಗೋಯಲ್ ರೈಲ್ವೆ ಸಚಿವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ದುರಂತದ ಬಗ್ಗೆ ತನಿಖೆಗೂ ಕೂಡ ಆದೇಶವನ್ನ ಸಚಿವರು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಸೀಮಾಂಚಲ್ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪಿದ್ದು 7 ಪ್ರಯಾಣಿಕರು ದುರ್ಮರಣ ಹೊಂದಿದ್ದಾರೆ. ಹಲವರಿಗೆ ಗಂಭೀರ ಗಾಯವಾಗಿದ್ದು ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಸೀಮಾಂಚಲ್ ಎಕ್ಸ್‌ಪ್ರೆಸ್ ರೈಲಿನ 9 ಬೋಗಿಗಳು ಉರುಳಿ ಬಿದ್ದಿದ್ದು ಬೆಳಗಿನ ಜಾವ ಸುಮಾರು 3:58ಕ್ಕೆ ಸಂಭವಿಸಿರುವಂತಹ ದುರಂತ ಇದು. ಜೋಗ್ಬನಿಯಿಂದ ದೆಹಲಿಗೆ ಈ ರೈಲು ಬರ್ತಾ ಇತ್ತು. ದೆಹಲಿಯ ಆನಂದ್ ವಿಹಾರ್ಗೆ ತೆರಳುತ್ತಾ ಇದ್ದಂತಹ ಎಕ್ಸ್‌ಪ್ರೆಸ್ ರೈಲು ದುರಂತಕ್ಕೀಡಾಗಿರೋದು. ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಭರದಿಂದ ಈಗ ರಕ್ಷಣಾ ಕಾರ್ಯಾಚರಣೆ ಸಾಗಿದ್ದು ಗಾಯಾಳುಗಳಿಗೆ ವೈದ್ಯರ ತಂಡ ಚಿಕಿತ್ಸೆ ನೀಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಈ ರೈಲು ದುರಂತಕ್ಕೆ ತನಿಖೆಗೆ ಕೂಡ ಆದೇಶವನ್ನು ನೀಡಲಾಗಿದೆ. ಈ ದುರಂತದ ಬಗ್ಗೆ ಹೆಚ್ಚಿನ ಮಾಹಿತಿ, ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ? ಹೌದು ಸುಕನ್ಯಾ, ಇವತ್ತು ಮುಂಜಾನೆ 3:58ರ ಸುಮಾರಿಗೆ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ರೈಲು ಹಳಿ ತಪ್ಪಿದೆ. ಸೀಮಾಂಚಲ್ ರೈಲು ಹಳಿ ತಪ್ಪಿದೆ. 9 ಬೋಗಿಗಳು ಹಳಿಯಿಂದ ಉರುಳಿ ಬಿದ್ದಿವೆ. ಇದ್ರ ಪರಿಣಾಮವಾಗಿ ಇದುವರೆಗೂ 7 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಒಟ್ಟು 11 ಕೋಚ್ಗಳು ಹಳಿ ತಪ್ಪಿವೆ. ಈಗ ಗಾಯಗೊಳ್ಳುವವರಿಗೆಲ್ಲರಿಗೂ ಕೂಡ ಸ್ಥಳದಲ್ಲೇ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತುರ್ತು ಚಿಕಿತ್ಸೆಗಾಗಿನೇ ಒಂದು ವಿಶೇಷ ಟ್ರೈನ್ ಅನ್ನು ಕೂಡ ವೈದ್ಯಕೀಯ ಸಾಮಗ್ರಿಗಳೊಂದಿಗೆ ಸ್ಥಳಕ್ಕೆ ರವಾನೆಯನ್ನ ಮಾಡಲಾಗಿತ್ತು. ವೈದ್ಯರುಗಳು ಕೂಡ ಸ್ಥಳಕ್ಕೆ ಬಂದು ಸ್ಥಳದಲ್ಲೇ ಚಿಕಿತ್ಸೆಯನ್ನು ನೀಡಿದ್ದಾರೆ. ಜೊತೆಗೆ ಮುಂಜಾನೆ ಕೆಲವು ಗಾಯಾಳುಗಳನ್ನು ಕೂಡ ಹತ್ತಿರದ ಆಸ್ಪತ್ರೆಗಳು ದಾಖಲಿಸಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈಗಾಗಲೇ ಎನ್ಡಿಆರ್ಎಫ್ ನ 2 ತಂಡಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿವೆ ಮತ್ತು ರೈಲ್ವೆ ಇಲಾಖೆ ಕೂಡ ಈ ಘಟನೆ ಬಗ್ಗೆ ತನಿಖೆಗೆ ಆದೇಶವನ್ನ ನೀಡಿದೆ. ಇದುವರೆಗೂ ಕೂಡ ಅಪಘಾತಕ್ಕೆ ಏನು ನಿಖರವಾದಂತಹ ಕಾರಣ ಅನ್ನೋದು ತಿಳಿದು ಬಂದಿಲ್ಲ ಅಂತೇಳಿ ವೈದ್ಯರು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರೈಲ್ವೆ ಹಳಿನಲ್ಲಿ ಬಿರುಕು ಬಿಟ್ಟಂತ ಪರಿಣಾಮವಾಗಿನೇ ಈ ರೈಲು ಬೋಗಿಗಳು ಹಳಿ ತಪ್ಪಿರ್ಬೋದು ಅನ್ನೋ ಒಂದು ಶಂಕೆಯನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ರೈಲ್ವೆ ಇಲಾಖೆಯಿಂದ ಮೃತಪಟ್ಟವರು ಮತ್ತು ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನು ಅವರ ಕುಟುಂಬದವರಿಗೆ ನೀಡಲಿಕ್ಕಾಗಿನೇ ರೈಲ್ವೆ ಹೆಲ್ಪ್ ಲೈನ್ ಅನ್ನು ಕೂಡ ತೆರೆಯಲಾಗಿದೆ. ಈ ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡೋ ಮೂಲಕ ತಮ್ಮ ಸಂಬಂಧಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಈ ರೈಲು ಬಿಹಾರದಿಂದ ದೆಹಲಿಗೆ ಹೊರಟಂತ ಮಾರ್ಗ ಮಧ್ಯದಲ್ಲೇ ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರ್ನ ಬಳಿನಲ್ಲೇ ಹಳಿ ತಪ್ಪಿ ಈ ಒಂದು ದುರಂತ ಇವತ್ತು ಮುಂಜಾನೆ ಸಂಭವಿಸಿದೆ ಮತ್ತು ರೈಲ್ವೆ ಇಲಾಖೆ ಕೂಡ ಈ ಘಟನೆ ಬಗ್ಗೆ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಗಾಯಾಳುಗಳಿಗೆಲ್ಲರಿಗೂ ಕೂಡ ಸ್ಥಳದಲ್ಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ಹತ್ತಿರದ ಆಸ್ಪತ್ರೆಗಳು ಕೂಡ ದಾಖಲಿಸಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕೂಡ ಘಟನೆ ಬಗ್ಗೆ ತಮ್ಮ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಎಲ್ರಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿ ತಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆಯಿಂದಲೂ ಕೂಡ ಸೂಕ್ತ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ ಆದೇಶವನ್ನ ನೀಡಲಾಗಿದೆ. ಜೊತೆಗೆ ಹಿರಿಯ ರೈಲ್ವೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಘಟನೆ ಬಗ್ಗೆ ರೈಲ್ವೆ ಇಲಾಖೆಯಿಂದಲೂ ಕೂಡ ತನಿಖೆ ನಡೆಸಲಾಗಿದೆ. ಘಟನೆಗೆ ಏನ್ ಕಾರಣ, ಹೇಗೆ ಈ ಒಂದು ರೈಲ್ವೆ ಬೋಗಿಗಳು ಹಳಿ ತಪ್ಪುದು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ರೈಲ್ವೆ ಇಲಾಖೆಯಿಂದನೇ ನಡೆಸಲಾಗುತ್ತೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.